ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ರವಾ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಹೋಟೆಲಲ್ಲಿ ತಿಂದಿರ್ತೀವಿ ರವಾ ದೋಸೆ. ಮನೆಯಲ್ಲಿ ಸಿಂಪಲ್ ಆಗಿ ಇನ್ಸ್ಟಂಟ್ ಆಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು, ಆಮೇಲೆ ಟೇಸ್ಟಿಯಾಗೂ ಬರುತ್ತೆ. ಇದಕ್ಕೆ ನಾವು ಬ್ಯಾಟರ್ ಏನು ನಾವು ಫರ್ಮೆಂಟೇಷನ್ ಮಾಡೋದು ಬೇಕಾಗಿಲ್ಲ. ಅರ್ಧ ಗಂಟೆಯಲ್ಲಿ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಆಮೇಲೆ ಟೇಸ್ಟೂ ಅಷ್ಟೇ ಸಖತ್ತಾಗಿ ಇರುತ್ತೆ. ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಕೋಕೋನಟ್ ಚಟ್ನಿ ಜೊತೆ ಒಳ್ಳೆ ಮಜಾ. ಸೊ ಈಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಲೆಟ್ಸ್ ಸ್ಟಾರ್ಟ್ ದಿ ಪ್ರಾಸೆಸ್. ಓಕೆ ವೀಕ್ಷಕರೇ, ಈಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ ಬನ್ನಿ, ಏನೇನು ಬೇಕಂತ. ನಮಗೆ ರವಾ ದೋಸೆ ಮಾಡೋಕ್ಕೆ ರವಾ 2 ಕಪ್ ರವಾ. ಈ ಉಪ್ಮಾ ಮಾಡ್ತೀವಲ್ಲ ಅದೇ ರವಾ ಯೂಸ್ ಮಾಡಿ. ಆಮೇಲೆ 2 ಕಪ್ ರವೆಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು. ಆಮೇಲೆ ಕರಿ ಲೀವ್ಸ್ ಚಾಪ್ ಮಾಡಿ ಇಟ್ಕೋಬೇಕು. ಶುಂಠಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೋಬೇಕು. ಪೆಪ್ಪರ್ ಈ ಥರ ಇದು ಮಾಡ್ಕೋಬೇಕು, ಪೌಡ್ರ್ ಮಾಡಬಾರ್ದು. ಆಮೇಲೆ ಗ್ರೀನ್ ಚಿಲ್ಲೀಸ್, ಉಪ್ಪು 2 ಸ್ಪೂನ್, ಆಮೇಲೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ 1-2 ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರು 2 ಕಪ್ ರವೆಗೆ 8 ಕಪ್ ನೀರು. ಈಗ ಒಂದೊಂದಾಗಿ ಐಟಮ್ಸ್ನ ಇದಕ್ಕೆ ಹಾಕೋಣ ಬನ್ನಿ. ಬ್ಯಾಟರ್ ಹೆಂಗೆ ಮಾಡೋದು ಅಂತ ನೋಡೋಣ. 2 ಕಪ್ ರವೆ ತಗೊಂಡಿದ್ದೀನಿ. ಈಗ ಆ 1 ಕಪ್ಪು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಈ ಗ್ರೀನ್ ಚಿಲ್ಲೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲೀಸ್ ನಾನು 2 ಗ್ರೀನ್ ಚಿಲ್ಲೀಸ್ ಹಾಕೊಂಡಿದ್ದೀನಿ. ಆಮೇಲೆ ಈ ಕರಿ ಲೀವ್ಸ್, ಪೆಪ್ಪರ್, ಕ್ರಶ್ಡ್ ಪೆಪ್ಪರ್ ಈ ಥರ ಕ್ರಷ್ ಮಾಡಿ ಹಾಕೋಬೇಕು 1 ಸ್ಪೂನು. ಆಮೇಲೆ ಜಿಂಜರ್ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿಕೊಂಡು ಹಾಕೋಬೇಕು. ನೆಕ್ಸ್ಟು ಈ ಜೀರಿಗೆ 1 ಸ್ಪೂನು ಜೀರಾ, ಆಮೇಲೆ ಕೊನೆಗೆ ಉಪ್ಪು 2 ಸ್ಪೂನ್ ಉಪ್ಪು ಹಾಕೊಂಬಿಡಿ. ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. இப்போ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕೈಯಲ್ಲಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ 8 ಕಪ್ಸ್ ವಾಟರ್ ಅಂದರೆ 8 ಗ್ಲಾಸ್ ನೀರು. 2 ಗ್ಲಾಸಸ್ ಆಫ್ ರವೆಗೆ 8 ಗ್ಲಾಸಸ್ ನೀರು ಹಾಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೋಬೋದು, ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಉಂಡೆ ಉಂಡೆ ಇರಬಾರ್ದು, ಫುಲ್ಲು ಪೇಸ್ಟ್ ಆಗಬೇಕು, ಒಂಥರ ಮಜ್ಜಿಗೆ ಥರ ಬರಬೇಕು.
ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ಈ ಹಿಟ್ಟೆಲ್ಲ ನೀರನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ತಿಕ್ಕಾಗತ್ತೆ. ನಾವು ಅಷ್ಟರಲ್ಲಿ ತವಾ ಬಿಸಿ ಮಾಡ್ಕೊಳ್ಳೋಣ. ಸೊ ನಾನ್ ಸ್ಟಿಕ್ ತವಾ ತಗೊಂಡಿದ್ದೀನಿ. ಸೊ ಫ್ಲೇಮ್ ಬಂದ್ಬಿಟ್ಟು ಹೈಯಲ್ಲಿರಬೇಕು. ರವೆ ದೋಸೆ ಮಾಡುವಾಗ ಫ್ಲೇಮ್ ಹೈಯಲ್ಲಿರಬೇಕು ಯಾವಾಗಲೂ, ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ನಾನು ನಾನ್ ಸ್ಟಿಕ್ ತವಾಲ್ ಮಾಡ್ತಾ ಇದ್ದೀನಿ. ನೀವು ಐರನ್ ತವಾ ಇಲ್ಲ ಕಾಸ್ಟ್ ಐರನ್ ತವಾಲು ಮಾಡ್ಬೋದು. ಕಾಸ್ಟ್ ಐರನ್ ತವಾಲು ಮಾಡಿ ತೋರಿಸ್ತೀನಿ ನಿಮಗೆ, ಇನ್ನೂ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಟೆಕ್ಸ್ಚರ್, ಬ್ರೌನ್ ಟೆಕ್ಸ್ಚರ್ ಬರುತ್ತೆ. ಇದಕ್ಕೆ ಐರನ್ ತವಾ ಇಲ್ಲಾಂದರೆ ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡಿ, ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಈಗ ತವಾ ಬಿಸಿಯಾಗಿದೆ. ಸ್ವಲ್ಪ ಈರುಳ್ಳಿ ಈ ಥರ ಹಾಕೋಬೇಕು. ಈ ಥರ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಈ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಲೈಟಾಗಿ ಹಾಕೊತಾ ಬರಬೇಕು. ನೋಡಿ ಈ ಥರ ಬರಬೇಕು ಹಿಟ್ಟು. ದೋಸೆ ಹಿಟ್ಟು ಥರ ಬರಬಾರ್ದು, ಈ ಥರ ಹೋಲ್ಸ್ ಥರ ಬರಬೇಕು. ಸೊ ಇದು ಸ್ವಲ್ಪ ಎಣ್ಣೆ ಹಾಕೋಬೇಕೀಗ. ನಿಮಗೆ ಎಣ್ಣೆ ಬೇಡ ಅಂದರೆ ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಕುಕ್ ಆಗಿದೆ, ಈ ಥರ ಬ್ರೌನ್ ಆಗಿ ಕಾಣುತ್ತೆ. ಸೊ ಅದು ಕುಕ್ ಆಗಿದೆ ಅಂತ ಅರ್ಥ. ಈಗ ನಾನ್ ಸ್ಟಿಕ್ ಅಲ್ವಾ, ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇದು ಈಗ ಫುಲ್ಲಿ ಕುಕ್ ಆಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಬೋದು. ಸೊ ಇವಾಗ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ರವೆ ದೋಸೆ ರೆಡಿ ವಿತ್ ಕೋಕೋನಟ್ ಚಟ್ನಿ. ಈಗ ಇದನ್ನು ಕ್ಯಾಸ್ಟ್ ಐರನ್ನಲ್ಲೂ ನಿಮಗೆ ತೋರಿಸ್ಕೊಡ್ತೀನಿ. ಕ್ಯಾಸ್ಟ್ ಐರನ್ನಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಹಿಟ್ಟು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.